ಎಲ್ಲರಿಗೂ ನಮಸ್ಕಾರ. ನಾನೀಗ ಒಂದು ಸ್ವಲ್ಪ ಆನ್ಲೈನ್ ಶಾಪಿಂಗ್ ಮಾಡಿದ್ದು ನೈಕಾದಲ್ಲಿ, ಹಾಗೆ ಅಮೆಝಾನಲ್ಲಿ 1-2 ಬುಕ್ ತರಿಸ್ಕೊಂಡಿರೋದು. ಅದೆಲ್ಲದು ಕೂಡ ಓಪನ್ ಮಾಡ್ತಾ ಇದ್ದೆ. ಸೊ ಹಾಗಾಗ್ಬಿಟ್ಟು ನಿಮಗೂ ಕೂಡ ಒಂದಷ್ಟು ವೀಡಿಯೋ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ಅಂದ್ಕೊಂಡು ಮಾಡ್ತಾ ಇದ್ದೀನಿ. ಛಡಾ, ಇದು ಬದುಕು ಬದಲಿಸುವ 21 ಅಭ್ಯಾಸಗಳು. ತಾರಾ ಮಂಜುನಾಥ್ ಅವರು. ಫಸ್ಟ್ ಟೈಮ್ ಇವ್ರದ್ದು ನಾನು ಪಾಡ್ಕಾಸ್ಟ್ ಕೇಳಿದ್ದು, ರಾಜೇಶ್ ಪಾಡ್ಕಾಸ್ಟ್ ಇದೆಲ್ಲ, ಅಲ್ಲಿ ನೋಡಬೇಕು ಇದು ಹೇಗಿದೆ ಅಂಥೇಳಿ. ಬಟ್ ಅವ್ರ ಕೆಲವು ಪಾಡ್ಕಾಸ್ಟ್ಗಳು ತುಂಬಾ ಚೆನ್ನಾಗಿ ಬಂದಿದೆ. ಅವ್ರದ್ದು ಕ್ಲಾಸಸ್ 30 days ಚೇಂಜಸ್ ಕ್ಲಾಸಸ್ ಅಂಥೇಳಿ ಅದನ್ನು ಕೂಡ ಅಟೆಂಡ್ ಮಾಡಿದೆ. ಬಟ್ ನನಗೆ ಅದರಲ್ಲಿ ತಾರಾ ಮೇಡಮ್ ಅವರು ಏನೂ ಕೂಡ 1-2-3 ಕ್ಲಾಸಸ್ ಅಷ್ಟೇ ತೊಗೊಂಡಿದ್ದು. ಅದು ಬಟ್ ಚೆನ್ನಾಗಿತ್ತು, ಕ್ಲಾಸಸ್ ಒಂಥರ ಚೆನ್ನಾಗಿದೆ. ನೆಕ್ಸ್ಟ್ ಈ ಬುಕ್ಕಲ್ಲಿ ಏನಿದೆ ಅಂತ ನಾನು ಓದಿ ಹೇಳ್ತೀನಿ ನಾನು ನಿಮಗೆ. ಗುರಿಯಾತ ಗುರಿಯಾತ ಮನ್ಮಾದಿ 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 ಗುರಿಯಾತ ಗುರಿಯಾತ ಮನ್ಮಾದಿ. ಈ ಬುಕ್ಕು ಇಂತಿ ನಿನ್ನ ಪ್ರೀತಿಯ ಮಾನಸ ಕಾದಂಬರಿ. ಇದು ತುಂಬಾ ಯಾಕೋ ಸಿದ್ದರಾಮ್ ಹೊನ್ಕಲ್ ಅನ್ನೋರು ಬರೆದಿದ್ದಾರೆ. ಯಾರು ಗುರು, ಯಾರು ಈಶ್ವರ ಮದರಕಲ್. ಇವ್ರು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿದ್ದಾರೆ ಗುರು. ಅವರು ಈ ಬುಕ್ಕನ್ನು ಬರೆದಿದ್ದಾರೆ, ಇಂತಿ ನಿನ್ನ ಪ್ರೀತಿಯ ಮಾನಸ. ಓ ಮೈ ಗಾಡ್, ಅವರಿಗೆ ಬರೀಲಿಕ್ಕೆಲ್ಲ ಹೆಂಗೆ ಟೈಮ್ ಸಿಕ್ತು? ನಮಗಂತೂ ಗೊತ್ತಿಲ್ಲ ಗುರು. ನಮ್ಮದೇ ನನಗೆ ಒಂದಿನಕ್ಕೂ ರಜಾ ಹಾಕಿ ಆಚೆ ಕರ್ಕೊಂಡು ಹೋಗಿದ್ದು ನನಗೆ ಗೊತ್ತಿಲ್ಲ. ಐ ಕ್ಯಾನ್ ಬಿಲೀವ್ ಇಟ್. ಈಶ್ವರನ್ ಅವರು ಬರೆದಿದ್ದಾರೆ, ನಮ್ಮ ಡಿಪಾರ್ಟ್ಮೆಂಟ್ನವ್ರು ಬರೆದಿದ್ದಾರೆ. ಇದನ್ನ ಓದ್ಬೇಕು ನಾವು ಇದನ್ನ. ಹಾಗಾದರೆ ಅಕಸ್ಮಾತಾಗಿ ಬಂದಿದ್ದಂತೆ ಬೇಕಾಗಿತ್ತು ಇದು ನಮ್ಮ ಮನೇಲಿ. ಇದನ್ನು ನಾನೇ ಕೂಡ ಸಾಕೊಂಡ್ಬಿಟ್ಟೆ. ತುಂಬಾ ಖುಷಿಯಾಗಿರುತ್ತೆ ಈ ಬೆಕ್ಕಿರೋದ್ರಿಂದ. ಮನೇಲಿ ತುಂಬಾ ಪಾಸಿಟಿವ್ ವೈಬ್ಸ್ ಕೂಡ ಇದೆ. ಅಪ್ಪ ಅಮ್ಮ ಊರಿಂದ ಬಂದಿದ್ದರು ಅಂತ ಹೇಳಿ ಬೀಚಿಗೆ ಹೋಗಿದ್ವಿ. ಸಂಡೇ ಈವ್ನಿಂಗ್ ತುಂಬಾ ಚೆನ್ನಾಗಿತ್ತು. ಇವತ್ತಿನ ದಿನ ಸನ್ಸೆಟ್ಟು ತುಂಬಾ ಖುಷಿ ಕೂಡ ಇತ್ತು. ಹಾಗೆ ಇವತ್ತು ಅಪ್ಪಾಜಿ ಅವ್ರದ್ದು ಬರ್ತಡೇ ಇತ್ತು ಅಂತ ಹೇಳಿ ಬರ್ಡೇ ಕೇಕ್ನ ತರಿಸ್ಬಿಟ್ಟು ಕೇಕೆಲ್ಲ ಕಟ್ ಮಾಡ್ಕೊಂಡು ಎಂಜಾಯ್ ಮಾಡಿದ್ವಿ. ನನಗೆ 35 ಮೆಂಬರ್ಸ್ ಫಾಲೋವರ್ಸ್ ಆಗಿದ್ದಾರೆ. ತುಂಬಾ ಖುಷಿ ಆಗ್ತಿದೆ. ಹೀಗೆ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಲವ್ ಯು ಆಲ್. ಬಾಯ್. ಕೇರ್ ಆಗಿರ್ರಿ, ಸೇಫ್ ಆಗಿರ್ರಿ.